ಸ್ಟಡಿ ಮಾಡಬೇಕು ಅಂತ ಗೊತ್ತು, ಆದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗಲ್ಲ. ಸೊ ಈ ದಾರಿಯನ್ನ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಉತ್ತಮವಾಗಿರ್ತೈತಿ ಅಂದ್ರೆ ನಮ್ಮ ಸಿಲೆಬಸ್ ಲಿಂದ ಸ್ಟಾರ್ಟ್ ಮಾಡೋದು ಬಹಳ ಅನುಕೂಲವಾಗಿರುತ್ತೆ. ಇನ್ನು ನಾವು ಎಷ್ಟು ಓದ್ಬೇಕು, ಏನೇನು ಓದ್ಬೇಕು, ಎಷ್ಟು ಓದ್ಬೇಕು, ಯಾವ ಟಾಪಿಕ್ ಗೆ ಎಷ್ಟು ಮಹತ್ವ ಕೊಡಬೇಕು ಅನ್ನೋದನ್ನ ಏನಪ್ಪಾ ಅಂತಂದ್ರೆ ಇದರಿಂದ ನಮ್ಗೆ ಏನಂತಂದ್ರೆ ಗೊತ್ತಾಗ್ತದೆ. ರಿಯಲ್ ನಂಬರ್ಸ್. ಓಕೆ, ಸೊ ನಾವು ನಂಬರ್ಸ್ ಬಗ್ಗೆ ಏನ್ರಿ ದಟ್ ಫಸ್ಟ್ ಸ್ಟ್ಯಾಂಡರ್ಡ್ ಕಲ್ತಕೊಂತ ಬಂದೀವಿ. ಅದೇನಪ್ಪಾ ಅಂದ್ರೆ ನಂಬರ್ಸ್ ಅನ್ನ ಒಂದೊಂದು ಹಂತವನ್ನ ಹೆಚ್ಚಿಗೆ ಮಾಡ್ಕೊಂಡು ಹೋಗಿ ಈಗ 10th ಸ್ಟ್ಯಾಂಡರ್ಡ್ ನಾವೇನ್ ಓದ್ತಾ ಇದೀವಿ ಅಂತಂದ್ರೆ ಏನ್ ಓದ್ತೀವಿ ಅಂತಂದ್ರೆ ರಿಯಲ್ ನಂಬರ್ಸ್ ಅನ್ನ ಓದ್ತೀವಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಾ ಇದ್ದೀರಾ? ಎಕ್ಸಾಮಿಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದೇಳಿ ಅನ್ಕೋತೀನಿ. ಓಕೆ, ಸೊ ದಟ್ ಈಗೇನಪ್ಪಾ ಅಂತಂದ್ರೆ ನಾವು ಈಗ ನಮ್ಮ ಸ್ಟಡಿನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ, ನಾವು ಎಕ್ಸಾಮಿಗೆ ಪ್ರಿಪೇರ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ದಟ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಒಂದ್ ವೇಳೆ ನಾವು ಸ್ಟಾರ್ಟ್ ಮಾಡಿದ್ರು ಸಹಿತ ದಟ್ ಯಾವ ರೀತಿ ಮುಂದುವರಿಬೇಕು ಅಂತಂದ್ರೆ ಗೊತ್ತಾಗಲ್ಲ. ಸೊ ಹಿಂಗಾಗಿ ದಟ್ ನೀವೇನಂತಂದ್ರೆ ಈಗ ಈ ವರ್ಷ ಏನು ಓದುವಂತಹ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ವರಿಯಾಗುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆಗೆ ನಾನು ವರ್ಷ ಪೂರ್ತಿ ಏನಂತಂದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ನೀಟಾಗಿ ಏನಂತಂದ್ರೆ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಈಗೇನಾದ್ರೂ ನಾನು ವಿಡಿಯೋದೊಳಗೆ ಏನೇನು ನಿಮ್ಗೆ ಸಜೆಸ್ಟ್ ಮಾಡ್ಕೊತ ಹೋಗ್ತೀನಿ ಅದನ್ನ ನೀಟಾಗಿ ಫಾಲೋ ಮಾಡ್ಕೊತ ಹೋಗ್ರಿ. ನಿಮ್ಗೆ ಏನಪ್ಪಾ ಅಂದ್ರೆ 95+ ಬರೋದಕ್ಕೆ ಏನಂತಂದ್ರೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. ಸೊ ಏನಪ್ಪಾ ಅಂತಂದ್ರೆ ಈಗ ಅದಲ್ಲದೆ ಏನಪ್ಪಾ ಅಂದ್ರೆ ನಿಮ್ಗೆ ಏನಾದ್ರೂ ಡೌಟ್ಸ್ ಬಂದು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಏನಪ್ಪಾ ಅಂದ್ರೆ ನಿಮ್ಮ ಡೌಟ್ಸ್ ಅನ್ನ ಕೇಳಬಹುದು. ನಿಮ್ಗ ಸದ್ಯ ಮಟ್ಟಿಗೆ ಆಗಲ್ಲ ಅಂದ್ರೆ ಪರವಾಗಿಲ್ಲ, ಸ್ವಲ್ಪ ಹೊತ್ತಾದ್ರೂ ಏನಪ್ಪಾ ಅಂತಂದ್ರೆ ಒಂದು 24 ಗಂಟೆ ಒಳಗಾಗಿ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಾ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ ಕೇಳಕ್ಕೆ ಮುಜುಗರ ಆಯ್ತು ಅಂತಂದ್ರೆ ತೊಂದರೆ ಇಲ್ಲ. ನೀವೇನ್ ಮಾಡ್ಬೋದು ಅಂತಂದ್ರೆ ವಾಟ್ಸ್ಆಪ್ ಮೂಲಕ ಏನಪ್ಪಾ ಅಂತಂದ್ರೆ ನೀವು ನನಗೆ ಏನಂತಂದ್ರೆ ನಿಮ್ಮ ಒಂದು ಡೌಟ್ ಅನ್ನ ಕೇಳಿ ನೀವೇನಂದ್ರೆ ಅದನ್ನ ಕ್ಲಾರಿಫೈ ಮಾಡ್ಕೋಬಹುದು. ಓಕೆ, ಸೊ ನನ್ನ ಮೊಬೈಲ್ ನಂಬರ್ ಅನ್ನ ವಿಡಿಯೋ ಸ್ಟಾರ್ಟಿಂಗ್ ಅಥವಾ ವಿಡಿಯೋ ಎಂಡಿಂಗ್ ಎರಡು ಕಡೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಇದನ್ನ ಕೊಟ್ಟಿರ್ತೀನಿ. ಸೊ ನೀವೇನಂತಂದ್ರೆ ನಿಮ್ಮ ಡೌಟ್ಸ್ ಅನ್ನ ಆ ಒಂದು ವಾಟ್ಸ್ಆಪ್ ಮೂಲಕ ಏನಪ್ಪಾ ಅಂದ್ರೆ ನೀವು ಕೇಳ್ಕೋಬಹುದು. ಓಕೆ, ಸರಿ. ಸೊ ದಟ್ ಈ ಒಂದು ಇದ್ರೊಳಗೆ ಏನಪ್ಪಾ ಅಂದ್ರೆ ಸ್ಟಡಿ ಮಾಡ್ಬೇಕು ಅಂತ ಗೊತ್ತು, ಆದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗಲ್ಲ. ಸೊ ಈ ದಾರಿಯನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಉತ್ತಮವಾಗಿರ್ತೈತಿ ಅಂದ್ರೆ ನಮ್ಮ ಸಿಲೆಬಸ್ ಲಿಂದ ಸ್ಟಾರ್ಟ್ ಮಾಡೋದು ಬಹಳ ಅನುಕೂಲವಾಗಿರುತ್ತೆ. ಸೊ ಹಿಂಗಾಗಿ ನಾವೇನ್ ಮಾಡೋಣ ಅಂತಂದ್ರೆ ಈ ಒಂದು ವಿಡಿಯೋದೊಳಗ ನಮ್ 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಸಿಲೆಬಸ್ ಏನೈತಿ ಅಂತ ನೋಡೋಣ. ಈ ಒಂದು 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಸಿಲೆಬಸ್ ಅಂತಂದ್ರೆ ಇದು ನಮ್ಮ ಸ್ಟೇಟ್ ಬೋರ್ಡ್ಗೆ ಆಗಿರ್ಬೋದು ಅಥವಾ ಆನಂತರ ಏನ್ರಿ CBSE ಆಗಿರ್ಬೋದು, ಎರಡಕ್ಕೂ ಏನಪ್ಪಾ ಅಂತಂದ್ರೆ ಸಿಲೆಬಸ್ ಮತ್ತೆ ಎಕ್ಸಾಂಪಲ್ಸ್ ಆಗಿರ್ಬೋದು, ಎಕ್ಸರ್ಸೈಸ್ ಆಗಿರ್ಬೋದು ಸೇಮ್ ಇರ್ತೈತಿ. ಎರಡಕ್ಕೂ ಸೇಮ್ ಇರ್ತೈತಿ. ಏನ ಡಿಫ್ರೆನ್ಸ್ ಆಗಿರ್ತೈತಿ ಅಂತಂದ್ರೆ ನಮ್ಗ ಸ್ಟೇಟ್ ಸಿಲೆಬಸ್ ಇದ್ದ ಏನಪ್ಪಾ ಅಂತಂದ್ರೆ ಕ್ವಶನ್ ಪೇಪರ್ ಮತ್ತೊಳ್ಳೆ CBSE ಕ್ವಶನ್ ಪೇಪರ್ ಏನಂತಂದ್ರೆ ಪ್ಯಾಟರ್ನ್ ಒಳಗಾಗಿರ್ಬೋದು, ಆನಂತರ ಅದರೊಳಗ ಕ್ವಶನ್ ಕೇಳುವಂತ ವಿಧಾನದೊಳಗೆ ಏನಾಗಿರ್ಬೋದು ಅಂದ್ರೆ ಸ್ವಲ್ಪ ಬದಲಾವಣೆ ಇರ್ತೈತಿ. ಓಕೆ, ಸೊ ಈ ಒಂದು ವಿಡಿಯೋನ ನೀವೇನಂತಂದ್ರೆ ಸ್ಟೇಟ್ ಸಿಲೆಬಸ್ ಆದ್ರೂ ಆಗಿರ್ಬೋದು ಅಥವಾ CBSE ಅವರಾಗಿರ್ಬೋದು ಇವ್ರನ್ನ ಏನಪ್ಪಾ ಅಂದ್ರೆ ಈ ವಿಡಿಯೋನ ನೋಡಬಹುದು. ಓಕೆ, ಸೊ ಮೊದ್ಲು ಏನ್ ಮಾಡೋಣ ಅಂತಂದ್ರೆ ಈ ಸಿಲೆಬಸ್ ನಮ್ಗೆ ಏನದ ಅಂತಂದ್ರೆ ನೋಡೋದಲ್ದ ಇದನ್ನ ಏನ್ ಮಾಡ್ರಿ ಅಂತಂದ್ರೆ ಇದನ್ನ ನೀಟಾಗಿ ನಿಮ್ಮ ಕೈಯಾರೆ ಏನಪ್ಪಾ ಅಂತಂದ್ರ ಒಂದು ಪೆನ್ ಪೇಪರ್ ತಗೊಂಡು ನೀಟಾಗಿ ಇದನ್ನ ಇಷ್ಟು ಏನಪ್ಪಾ ಅಂತಂದ್ರೆ ಬರ್ಕೊಂಡು ನೀವು ಏನಂದ್ರೆ ನಿಮ್ಮ ಹತ್ರ ಆದ್ರೂ ಇಟ್ಕೊಳ್ರಿ, ಇಲ್ಲಾಂದ್ರೆ ನೀವು ಓದುವಂತಹ ಒಂದು ಪ್ಲೇಸ್ ಒಳಗ ಅದನ್ನ ಮುಂದಾದ್ರೂ ಹಚ್ಕೊಳ್ರಿ. ಸೊ ಇದರಿಂದ ಏನಾಗ್ತೈತಿ ಅಂತಂದ್ರೆ ನಿಮ್ಗ ಒಂದ್ ವೇಳೆ ಯಾವ್ದಾದ್ರು ಟಾಪಿಕ್ ಕಂಪ್ಲೀಟ್ ಆಯ್ತು ಅಂತಂದ್ರೆ ಆ ಟಾಪಿಕ್ ಅನ್ನ ನೀವೇನಂದ್ರೆ ಟಿಕ್ ಮಾಡ್ಕೋತ ಹೋಗ್ರಿ. ಇದು ಟಾಪಿಕ್ ಕಂಪ್ಲೀಟ್ ಆಗ್ಯದ, ಆ ನಂತರ ನಿಮ್ಗೆ ಯಾವ್ದು ಈಸಿ ಅದ ಅದನ್ನ ನೀವೇನಪ್ಪಾ ಅಂದ್ರೆ ಟಿಕ್ ಮಾಡ್ಕೋತ ಹೋಗ್ರಿ. ಇದು ನಿಮ್ಗೆ ಏನ್ ಹೇಳ್ತೈತಿ ಅಂದ್ರೆ ಇನ್ನು ನಾವು ಎಷ್ಟು ಓದ್ಬೇಕು, ಏನೇನು ಓದ್ಬೇಕು, ಎಷ್ಟು ಓದ್ಬೇಕು, ಯಾವ ಟಾಪಿಕ್ ಗೆ ಎಷ್ಟು ಮಹತ್ವ ಕೊಡ್ಬೇಕು ಅನ್ನೋದನ್ನ ಏನಪ್ಪಾ ಅಂತಂದ್ರೆ ಇದರಿಂದ ನಮ್ಗೆ ಏನಂತಂದ್ರೆ ಗೊತ್ತಾಗ್ತದೆ. ಓಕೆ, ಸೊ ತಡೆ ಯಾಕೆ ನಮ್ಮ ಸಿಲೆಬಸ್ ಅನ್ನ ನೋಡೋಣ ಅಂತ. ಸೊ ಮೊದಲನೇದಾಗಿ ಫಸ್ಟ್ ಚಾಪ್ಟರ್ ಒಳಗೆ ಏನಪ್ಪಾ ಅಂತಂದ್ರೆ ಫಸ್ಟ್ ಚಾಪ್ಟರ್ ಯಾವ್ದೈತಿ ಅಂತಂದ್ರೆ ರಿಯಲ್ ನಂಬರ್ಸ್. ಓಕೆ, ಸೊ ನಾವು ನಂಬರ್ಸ್ ಬಗ್ಗೆ ಏನ್ರಿ ದಟ್ ಫಸ್ಟ್ ಸ್ಟ್ಯಾಂಡರ್ಡ್ ಕಲ್ತಕೊಂತ ಬಂದೀವಿ. ಅದೇನಪ್ಪಾ ಅಂದ್ರೆ ನಂಬರ್ಸ್ ಅನ್ನ ಒಂದೊಂದು ಹಂತವನ್ನ ಹೆಚ್ಚಿಗೆ ಮಾಡ್ಕೊಂಡು ಹೋಗಿ ಈಗ 10th ಸ್ಟ್ಯಾಂಡರ್ಡ್ ನಾವೇನ್ ಓದ್ತಾ ಇದೀವಿ ಅಂತಂದ್ರೆ ಏನ್ ಓದ್ತೀವಿ ಅಂತಂದ್ರೆ ರಿಯಲ್ ನಂಬರ್ಸ್ ಅನ್ನ ಓದ್ತೀವಿ. ಸೊ ಇದ್ರೊಳಗೆ ಫಸ್ಟ್ ಇದೇನಪ್ಪಾ ಅಂದ್ರೆ ಒಂದು ಥಿಯರಮ್ ಅದರಿ, ಏನಪ್ಪಾ ಅಂದ್ರೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಇದನ್ನ ಥಿಯರಮ್ ಅನ್ನ ನಮ್ಗೆ ಇದಕ್ಕೆ ಕೇಳಲ್ಲ, ಎಕ್ಸಾಮಿಗೆ ಕೇಳಲ್ಲ, ಬಟ್ ಏನಪ್ಪಾ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾನ. ಓಕೆ, ಸೊ ನಂತರ ಎರಡನೇದು ಈಗ ಏನಂದ್ರೆ ರಿಯಲ್ ನಂಬರ್ಸ್ ಟಾಪಿಕ್ ಮತ್ತೆ ಇನ್ನೊಂದು ಟಾಪಿಕ್ ಯಾವ್ದಂದ್ರೆ ರಿವಿಸಿಟಿಂಗ್ ಇರ್ರಾಷನಲ್ ನಂಬರ್ಸ್. ಆಲ್ರೆಡಿ ಏನಪ್ಪಾ ಅಂದ್ರೆ ನಾವು ರಾಷನಲ್ ನಂಬರ್ಸ್ ಮತ್ತೆ ಇರ್ರಾಷನಲ್ ನಂಬರ್ಸ್ ನಾವು 9th ಸ್ಟ್ಯಾಂಡರ್ಡ್ ಒಳಗೆ ಕಲ್ತಿದ್ದೀವಿ. ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಏನಪ್ಪಾ ಅಂದ್ರೆ ಈ ಟಾಪಿಕ್ ಒಳಗೆ ಕಲಿತೀವಿ. ಓಕೆ, ಸೊ ನೆಕ್ಸ್ಟ್ ಎರಡನೇ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಪಾಲಿನಾಮಿಯಲ್ಸ್. ಓಕೆ, ಸೊ ಪಾಲಿನಾಮಿಯಲ್ಸ್ ಒಳಗೆ ಏನ್ ಕಲಿತೀವಿ ಅಂತಂದ್ರೆ ಜಾಮೆಟ್ರಿಕಲ್ ಮೀನಿಂಗ್ ಆಫ್ ದ ಜೀರೋಸ್ ಆಫ್ ಎ ಪಾಲಿನಾಮಿಯಲ್. ಒಂದು ಪಾಲಿನಾಮಿಯಲ್ ಗೆ ಏನಪ್ಪಾ ಅಂದ್ರೆ ಜೀರೋಸ್ ಹೆಂಗ್ ಕಂಡುಹಿಡಿಯುವ ಅಂತ ಆಲ್ಜಿಬ್ರಿಕ್ ಮೆಥಡ್ ಲಿಂದನೂ ಕಲಿತೀವಿ. ಅದ್ರ ಜೊತೆಗೆ ಇದು ಗ್ರಾಫಿಕಲ್ ಮೀನಿಂಗ್ ಏನಾಗಿರ್ತೈತಿ, ಒಂದು ಗ್ರಾಫ್ ಒಳಗ ಜೀರೋ ಆಫ್ ಎ ಪಾಲಿನಾಮಿಯಲ್ ಅಂದ್ರೆ ಏನಾಗಿರ್ತೈತಿ ಅಂತಂದೇಳಿ ಈ ಒಂದು ಟಾಪಿಕ್ ಒಳಗೆ ನಾವೇನ್ ಮಾಡ್ತೀವಿ ಅಂದ್ರೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಇದ್ರೊಳಗೆ ಏನ್ ಕಲಿತೀವಿ ಅಂತಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ಜೀರೋಸ್ ಅಂಡ್ ಕೋಎಫಿಷಿಯಂಟ್ಸ್ ಆಫ್ ಎ ಪಾಲಿನಾಮಿಯಲ್. ಓಕೆ, ಇದ್ರೊಳಗೆ ಎಸ್ಪೆಷಲಿ ನಮಗ ಮೂರು ಏನಪ್ಪಾ ಅಂದ್ರೆ ಪಾಲಿನಾಮಿಯಲ್ಸ್ ಬರ್ತಾವ. ಮೇನ್ ಡಿಗ್ರಿ ಆಧಾರದ ಮೇಲೆ,
ಒಂದು ಏನಪ್ಪಾ ಅಂದ್ರೆ ಡಿಗ್ರಿ ಒಂದ್ ಇತ್ತಪ್ಪ ಅಂದ್ರೆ ಅದೇನಾಗಿರ್ತೈತಪ್ಪ ಅಂದ್ರೆ ಲೀನಿಯರ್ ಪಾಲಿನಾಮಿಯಲ್ ಆಗಿರ್ತೈತಿ. ಡಿಗ್ರಿ 2 ಆಗಿತ್ತು ಅಂದ್ರೆ ಅದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿರ್ತೈತಿ. ಡಿಗ್ರಿ 3 ಆಗಿತ್ತು ಅಂದ್ರೆ ಅದು ಕ್ಯೂಬಿಕ್ ಪಾಲಿನಾಮಿಯಲ್ ಆಗಿರ್ತೈತಿ. ಅದ್ರೊಳಗೆ ಏನಪ್ಪಾ ಅಂದ್ರೆ ಡಿಗ್ರಿ 2 ಇತ್ತಂತಂದ್ರೆ ಅದನ್ನ ಏನಾಗಿರ್ತೈತೆ ಅಂತ ಹೇಳಿದೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿರ್ತೈತೆ ಅಂತಂದೆ ಹೇಳಿದೆ. ಆ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಜನರಲ್ ಫಾರ್ಮ್ ಏನಾಗಿರ್ತೈತಿ ಅಂದ್ರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಸಿ ಆಗಿರ್ತೈತಿ. ಓಕೆ, ಸೊ ಇಲ್ಲಿ ಎಕ್ಸ್ ಅನ್ನೋದು ಏನಂತಂದ್ರೆ ವೇರಿಯೇಬಲ್, ಎ ಬಿ ಸಿ ಅನ್ನೋ ಏನಾಗಿರ್ತಾವ ಅಂತಂದ್ರೆ ಕಾನ್ಸ್ಟೆಂಟ್ಸ್ ಆಗಿರ್ತಾವ ಅಥವಾ ಕೋಎಫಿಷಿಯಂಟ್ಸ್ ಆಗಿರ್ತಾವ. ಈ ಕೋಎಫಿಷಿಯಂಟ್ಸ್ ಮತ್ತೆ ಜೀರೋಸ್ಗೆ ನಡೆಯುವಂತ ರಿಲೇಷನ್ ಸಂಬಂಧ ಫಾರ್ಮುಲಾ ಏನಿರ್ತೈತಿ ಅನ್ನೋದನ್ನ ನಾವು ಈ ಟಾಪಿಕ್ ಒಳಗ ಕಲಿತೀವಿ. ಓಕೆನಾ. ನಂತರ ಥರ್ಡ್ ಟಾಪಿಕ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. ನಾವು ಇದನ್ನ 9th ಏನ್ ಓದಿದ್ವಿ ಅಂತಂದ್ರೆ ಏನ್ರಿ ದಟ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಅನ್ನ ಓದಿದ್ವಿ. ಇದ್ರೊಳಗೆ ಏನದ ಅಂದ್ರೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಂದ್ರೆ ಅಲ್ಲಿ ಒಂದೇ ಒಂದು ಇಕ್ವೇಶನ್ ನೋಡ್ತಾ ಇದ್ವಿ, ಇಲ್ಲಿ ಅದರದ್ದು ಪೇರ್ ನೋಡ್ತೀವಿ. ಎರಡೆರಡು ಇಕ್ವೇಶನ್ ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಈ ಟಾಪಿಕ್ ಒಳಗ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಅದ್ರೊಳಗೆ ಮೊದಲೇದಾಗಿ ಏನ್ ನೋಡ್ತೀವಿ ಅಂತಂದ್ರೆ ಎರಡು ಮೆಥಡ್ ಬರ್ತಾವ, ಒಂದು ಗ್ರಾಫಿಕಲ್ ಮೆಥಡ್, ಆಲ್ಜಿಬ್ರಿಕ್ ಮೆಥಡ್. ಈ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಬೇಕಂದ್ರೆ ಗ್ರಾಫಿಕಲ್ ಮೆಥಡ್ ಮತ್ತೆ ಆಲ್ಜಿಬ್ರಿಕ್ ಮೆಥಡ್ ಬರ್ತೈತಿ. ಈ ಗ್ರಾಫಿಕಲ್ ಮೆಥಡ್ ಒಳಗೆ ಏನಿರ್ತೈತಿ ಅಂತಂದ್ರೆ ಗ್ರಾಫಿಕಲ್ ಮೆಥಡ್ ಆಫ್ ಸೊಲ್ಯೂಷನ್ ಆಫ್ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಂದ್ರೆ ಗ್ರಾಫಿಕಲ್ ಮೆಥಡ್ ಲಿಂದ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಂದ್ರೆ ಈ ಟಾಪಿಕ್ ಹೋಗ್ತೀವಿ. ನಂತರ ಬರೋದು ಏನಂತ ಅಂದ್ರೆ ಆಲ್ಜಿಬ್ರಿಕ್ ಮೆಥಡ್. ಯಾವ್ದ್ರಿ ಆಲ್ಜಿಬ್ರಿಕ್ ಮೆಥಡ್ಸ್ ಆಫ್ ಸಾಲ್ವಿಂಗ್ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್. ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅನ್ನ ಆಲ್ಜಿಬ್ರಿಕ್ ಮೆಥಡ್ ಲಿಂದ ಸಾಲ್ವ್ ಮಾಡೋದು ಯಾವ ರೀತಿ ಅಂತ ನೋಡ್ತೀವಿ. ಇದಕ್ಕೆ ಎರಡು ಮೆಥಡ್ ಬರ್ತಾವ. ಒಂದ್ ಏನಪ್ಪಾ ಅಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್, ಆ ನಂತರ ಇನ್ನೊಂದು ಎಲಿಮಿನೇಷನ್ ಮೆಥಡ್. ಆಕ್ಚುಲಿ ಏನಪ್ಪಾ ಅಂದ್ರೆ ಇನ್ನೊಂದು ಇತ್ತು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಂತಂದೇಳಿ, ಅದನ್ನ ನಮ್ಮ ಸಿಲೆಬಸ್ ಲಿಂದ ಡಿಲೀಟ್ ಮಾಡಿದ್ರೆ ಈ ಎರಡು ಮೆಥಡ್ ಅನ್ನ ಏನಪ್ಪಾ ಅಂತಂದ್ರೆ ನಾವು ಈ ಒಂದು ಸಿಲೆಬಸ್ ಒಳಗೆ ಓದ್ತೀವಿ. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ಸ್. ಯಾವ್ದ್ರಿ ಕ್ವಾಡ್ರಾಟಿಕ್ ಇಕ್ವೇಶನ್ಸ್. ಈಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ತರಾನೇ ಕ್ವಾಡ್ರಾಟಿಕ್ ಇಕ್ವೇಶನ್ಸ್. ಅಲ್ಲಿ ಈಸ್ ಈಕ್ವಲ್ ಟು ಸೈನ್ ಇರಲ್ಲ, ಇಲ್ಲಿ ಏನಪ್ಪಾ ಅಂದ್ರೆ ಈಸ್ ಈಕ್ವಲ್ ಟು ಸೈನ್ ಇರುತ್ತೆ. ಅಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆಗಿದ್ರೆ ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ ಏನಾಗಿರ್ತೈತಿ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಆಗಿರ್ತೈತಿ. ಓಕೆ, ಸೊ ಆ ಕ್ವಾಡ್ರಾಟಿಕ್ ಇಕ್ವೇಶನ್ ನಾವು ಇಲ್ಲಿ ಓದ್ತೀವಿ. ಅದಾದ ನಂತರ ಸೊಲ್ಯೂಷನ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್. ಇದಕ್ಕಿಂತ ಮುಂಚೆ ನಾವು ಈಗ ಸ್ಕ್ವೇರಿಂಗ್ ಮೆಥಡ್ ಅಂತ ಓದ್ತಿತ್ತು, ಅಂದ್ರ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಓದ್ತಿತ್ತು. ಆಕ್ಚುಲಿ 3 ಮೆಥಡ್ಸ್ ಇದ್ದು, ಆದ್ರೆ ಅವೆರಡು ಮೆಥಡ್ ಅನ್ನ ಡಿಲೀಟ್ ಮಾಡಿ ಏನಪ್ಪಾ ಅಂದ್ರೆ ನಮ್ಗೆ ಒಂದೇ ಒಂದು ಮೆಥಡ್ ಕೊಟ್ಟಿದ್ದಾರೆ. ಅದೇ ನಮ್ಮ ಈ ಒಂದು ಸಿಲೆಬಸ್ ಗೆ ಅದ್ಯಾವ್ದಪ್ಪ ಅಂದ್ರೆ ಸೊಲ್ಯೂಷನ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್ ಬೈ ಫ್ಯಾಕ್ಟರೈಸೇಷನ್. ಫ್ಯಾಕ್ಟರೈಸೇಷನ್ ಲಿಂದ ಒಂದು ಇದನ್ನ ಏನಪ್ಪಾ ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ಈ ಟಾಪಿಕ್ ಒಳಗೆ ನಾವು ನೋಡ್ತೀವಿ. ನಂತರ ನೇಚರ್ ಆಫ್ ರೂಟ್ಸ್ ಅಂದ್ರೆ ಈಗ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಂಗಿಲ್ಲ, ಸಾಲ್ವ್ ಮಾಡೋಕ್ಕಿಂತ ಮುಂಚೆ ರೂಟ್ಸ್ ಯಾವ ರೀತಿ ಬರ್ತಾವು, ಅವೇನಪ್ಪಾ ಅಂದ್ರೆ ರಿಯಲ್ ಆಗಿರ್ತಾವ, ಈ ರಿಯಲ್ ಆಗಿ ಈಕ್ವಲ್ ಆಗಿರ್ತಾವ, ಅಥವಾ ರಿಯಲ್ ಆಗಿ ಡಿಫ್ರೆಂಟ್ ಆಗಿರ್ತಾವ, ಅಥವಾ ಏನಪ್ಪಾ ಅಂದ್ರೆ ಇವು ಇಮ್ಯಾಜಿನರಿ ನಂಬರ್ ಇರ್ತಾವ ಅಥವಾ ನಾನ್ ರಿಯಲ್ ನಂಬರ್ ಇರ್ತಾವ ಅಂತಂದ್ರೆ ಏನಪ್ಪಾ ಅಂದ್ರೆ ನೇಚರ್ ಆಫ್ ರೂಟ್ಸ್ ಅನ್ನ ನಾವು ಏನಪ್ಪಾ ಇದನ್ನ ಕಂಡುಹಿಡಿದ್ರ ಮೂಲಕ ಅದಕ್ಕೆ ಏನಂತಂದ್ರೆ ಡಿಸ್ಕ್ರಿಮಿನೆಂಟ್ ಅಂತ ಹೇಳ್ತೀವಿ. ಅದನ್ನ ದಟ್ ಇಸ್ ಡಿಸ್ಕ್ರಿಮಿನೆಂಟ್ ಅದೇನ್ ಬರ್ತೈತಿ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಅಂತ ಬರ್ತೈತಿ. ಅದನ್ನ ನಾವು ಈ ಟಾಪಿಕ್ ಒಳಗ ಓದ್ತೀವಿ. ನೆಕ್ಸ್ಟ್ 5ನೇ ಚಾಪ್ಟರ್ ಅಗ್ದಿ ಚೆನ್ನಾಗಿರುವಂತ ಟಾಪಿಕ್ ರೀ, ಯಾವ್ದಪ್ಪ ಅಂತಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್. ಒಂದಿಷ್ಟು ಸ್ಟೂಡೆಂಟ್ಸ್ ಏನಪ್ಪಾ ಅಂದ್ರೆ ಇದು ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳ್ತಾರ, ವರಿ ಆಗುವಂತ ಅವಶ್ಯಕತೆ ಇಲ್ಲ. ನಾನು ಇದನ್ನ ಏನಪ್ಪಾ ಅಂತ ಚಾಪ್ಟರ್ ಅನ್ನ ನಾನು ಈಗ ಮುಂದಿನ ಇದ್ರೊಳಗೆ ಏನಪ್ಪಾ ಅಂದ್ರೆ ವಿಡಿಯೋಸ್ ಒಳಗ ಇದನ್ನ ಸ್ಟಾರ್ಟ್ ಮಾಡ್ತೀನಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಈ ಒಂದೊಂದು ಟಾಪಿಕ್ ಅನ್ನ ನಾನು ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಅಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಇದನ್ನ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಇದ್ರೊಳಗೆ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನಂತಂದ್ರೆ ತಿಳ್ಕೊತೀವಿ. ಆ ನಂತರ nth ಟರ್ಮ್ ಆಫ್ ಎನ್ ಎಪಿ ಅಥವಾ ಜನರಲ್ ಟರ್ಮ್ ಅಂತ ಕರಿತೀವಿ. ಅದನ್ನ ಏನಂತಂದ್ರೆ ಅದನ್ನ ಫೈಂಡ್ ಮಾಡೋದು ಯಾವ ರೀತಿ, ದಟ್ ಇಸ್ ಒಂದು ಅದು ಫಾರ್ಮುಲಾ ಬರ್ತೈತ್ರಿ ಏನ್ರಿ, ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಆ ಫಾರ್ಮುಲಾ ಬಗ್ಗೆ ಏನಪ್ಪಾ ಅಂದ್ರೆ ಆ ಫಾರ್ಮುಲಾ ಮೇಲೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಅನ್ನ ನಾವು ಈ ಒಂದು ಟಾಪಿಕ್ ಒಳಗೆ ನೋಡ್ತೀವಿ. ನಂತರ ನೆಕ್ಸ್ಟ್ ಟಾಪಿಕ್ ಏನ್ರಿ, ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಆನ್ ಎಪಿ. ಸೊ ದಟ್ ಒಂದು ಎಪಿ ಅಂದ್ರೆ ಫಸ್ಟ್ n ಟರ್ಮ್ಸ್ ಸಮ್ ಯಾವ ರೀತಿ ಫೈಂಡ್ ಮಾಡಬೇಕು, ಅದಕ್ಕೆ ಎರಡು ಫಾರ್ಮುಲಾ ಬರ್ತಾವು. ಆ ಎರಡು ಫಾರ್ಮುಲಾ ಯಾವ ರೀತಿ ಏನ್ ಬರ್ತದ, ಆ ಫಾರ್ಮುಲಾ ಏನು, ಆ ನಂತರ ಅದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು ಪ್ರಾಬ್ಲಮ್ಸ್ ಅನ್ನ ಅನ್ನೋದನ್ನ ಈ ಟಾಪಿಕ್ ಒಳಗೆ ನೋಡ್ತೀವಿ. ನಂತರ ಈ ಇದ್ರೊಳಗೆ ಡಿಫಿಕಲ್ಟಿ ಲೆವೆಲ್ ಹೆಚ್ಚಿಗೆ ಇರುವಂತಹ ಒಂದು ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಟ್ರಯಾಂಗಲ್ಸ್. ಓಕೆ, ಸೊ ಈ ಟ್ರಯಾಂಗಲ್ಸ್ ಟಾಪಿಕ್ ಒಳಗೆ ನಾವೇನ್ ನೋಡ್ತೀವಿ ಅಂದ್ರೆ ಸಿಮಿಲರ್ ಫಿಗರ್ಸ್ ಅಂದ್ರೆ ಏನಂತಂದು ಓದ್ತೀವಿ. ನೆಕ್ಸ್ಟ್ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಅನ್ನ ಟಾಪಿಕ್ ಅನ್ನ ನಾವು ನೋಡ್ತೀವಿ. ಅಂದ್ರೆ ಈಗ ನಾವು 9th ಒಳಗೆ ಮತ್ತೆ 7th ಒಳಗೆ ಏನ್ ಓದಿದ್ವಿ ಅಂತಂದ್ರೆ ಕಾಂಗ್ರುಯೆನ್ಸಿ ಆಫ್ ಟ್ರಯಾಂಗಲ್ಸ್ ಅಂತ ನೋಡಿದ್ವಿ. ಎರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಇರ್ಬೇಕಂದ್ರೆ ಕಂಡೀಷನ್ ಏನಿರ್ತೈತಿ ಅಂತ ನೋಡಿದ್ವಿ. ಇದ್ರೊಳಗೆ ಏನ್ ನೋಡ್ತೀವಿ ಅಂತಂದ್ರೆ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್. ಎರಡು ಟ್ರಯಾಂಗಲ್ ಸಿಮಿಲರ್ ಇರ್ಬೇಕಂದ್ರೆ ಕಂಡೀಷನ್ಸ್ ಏನಿರ್ಬೇಕಂತ ಹೇಳಿ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಇದಕ್ಕೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇದ್ರೊಳಗೆ ಏನ್ ಓದ್ತೀವಿ ಅಂತಂದ್ರೆ ಕ್ರೈಟೀರಿಯಾ ಫಾರ್ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್. ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಏನಪ್ಪಾ ಅಂತಂದ್ರೆ ಕ್ರೈಟೀರಿಯಾ ಯಾವ ರೀತಿ ಇರ್ತಾವ, ಯಾವ ಬರ್ತಾವ ಅಂತಂದ್ರೆ ಆಂಗಲ್ 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 ಸಿಮಿಲಾರಿಟಿ, ಸೈಡ್ 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 ಸಿಮಿಲಾರಿಟಿ, ಸೈಡ್ ಆಂಗಲ್ ಸೈಡ್ ಸಿಮಿಲಾರಿಟಿ, ಅಂಡ್ ಲಾಸ್ಟ್ ಒನ್
ಆಂಗಲ್ ಸಿಮಿಲಾರಿಟಿ. ಇದ್ರೊಳಗೆ ಹೆಚ್ಚು ನಾವು ಬಳಸೋದು ಯಾವ್ದಾಗಿರುತ್ತೆ ಅಂತಂದ್ರೆ ಆಂಗಲ್ ಸಿಮಿಲಾರಿಟಿ ಅನ್ನೋದನ್ನ ಏನಪ್ಪಾ ಅಂದ್ರೆ ನಾವು ಹೆಚ್ಚು ಇದ್ರೊಳಗೆ ಬಳಸ್ತೀವಿ. ಓಕೆ, ಸೊ ನೆಕ್ಸ್ಟ್ 7ನೇ ಟಾಪಿಕ್ ಯಾವ್ದಪ್ಪ ಅಂದ್ರೆ ಕೋಆರ್ಡಿನೇಟ್ ಜಾಮೆಟ್ರಿ. ಓಕೆ, ಸೊ ಈ ಕೋಆರ್ಡಿನೇಟ್ ಜಾಮೆಟ್ರಿ ಒಳಗ ಅತಿ ಸಣ್ಣ ಟಾಪಿಕ್ ಅದರಿ, ಎರಡು ಫಾರ್ಮುಲಾ ಬರ್ತಾವು. ಅದ್ರೊಳಗ ಆ ಎರಡು ಫಾರ್ಮುಲಾ ಬೇಸ್ ಮೇಲೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಏನ್ ಬರ್ತಾವ ಅನ್ನೋದನ್ನ ಈ ಟಾಪಿಕ್ ಒಳಗೆ ನೋಡ್ತೀವಿ. ಅವು ಯಾವಪ್ಪ ಅಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಮತ್ತೆ ಸೆಕ್ಷನ್ ಫಾರ್ಮುಲಾ. ಈ ಎರಡು ಫಾರ್ಮುಲಾ ಆಧಾರದ ಮೇಲೆ ಈ ಪೂರ್ತಿ ಚಾಪ್ಟರ್ ಇರುವಂತದ್ದು. ಓಕೆನಾ, ಸೊ ನಂತರ ಬರೋದು ಏನಪ್ಪಾ ಅಂತಂದ್ರೆ 8ನೇ ಟಾಪಿಕ್ ಅದು ಯಾವ್ದು ಅಂತಂದ್ರೆ ಇಂಟ್ರೊಡಕ್ಷನ್ ಟು ಟ್ರಿಗ್ನಾಮೆಟ್ರಿ. ಈ ಟ್ರಿಗ್ನಾಮೆಟ್ರಿ ಅನ್ನೋ ಟಾಪಿಕ್ ನಾವು ಇದಕ್ಕಿಂತ ಮುಂಚೆ ಯಾವತ್ತೂ ಓದಿಲ್ಲ, ಇದೇ ಏನಪ್ಪಾ ಅಂದ್ರೆ ಫಸ್ಟ್ ಟೈಮ್ ಓದ್ತಿದೀವಿ. ಇದ್ರೊಳಗೆ ಏನಪ್ಪಾ ಅಂದ್ರೆ ಈ ಟ್ರಿಗ್ನಾಮೆಟ್ರಿ ಅನ್ನೋ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂದ್ರೆ ಈ ಒಂದು ಚಾಪ್ಟರ್ ಬೇಸ್ ಮೇಲೆ ಏನಂತಂದ್ರೆ ನಮ್ಗೆ ಅದ್ರ ನೆಕ್ಸ್ಟ್ ಚಾಪ್ಟರ್ ಐತಿ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ಅಂತ ಹೇಳಿ. ಓಕೆ, ಸೊ ಒಂದ್ ಚಾಪ್ಟರ್ ಓದಿದ್ವಿ ಅಂದ್ರೆ ಇನ್ನೊಂದ್ ಚಾಪ್ಟರ್ ಸಹಿತ ಏನಪ್ಪಾ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗ ಕವರ್ ಆಗಿರ್ತೈತಿ. ಸೊ ಇದು ಒಂದು ರೀತಿ ಏನಪ್ಪಾ ಅಂದ್ರೆ ಲಾಟ್ರಿ ಇದ್ದಂಗೆ. ಓಕೆ, ಆ ನಂತರ ಈ ಟ್ರಿಗ್ನಾಮೆಟ್ರಿ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ ಈಗ 10th ಕಷ್ಟ ಅಲ್ಲ, ನಮಗೆ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಸಹಿತ ಏನಂತಂದ್ರೆ ಇದು ಮುಖ್ಯ ಆಗಿರ್ತೈತಿ. ಓಕೆ, ಸೊ ಇದ್ರೊಳಗೆ ಏನೇನು ಓದ್ತೀವಿ ಅಂದ್ರೆ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್, 6 ರೇಷಿಯೋಸ್, ಸೈನ್, ಕಾಸ್, ಟ್ಯಾನ್, ಕೊಸೆಕ್, ಸೆಕ್, ಕಾಟ್, ಈ 6 ರೇಷಿಯೋಸ್ ಅನ್ನ ನೋಡ್ತೀವಿ. ನಂತರ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆಫ್ ಸಮ್ ಸ್ಪೆಸಿಫಿಕ್ ಆಂಗಲ್ಸ್, 5 ಆಂಗಲ್ ಏನಪ್ಪಾ ಅಂದ್ರೆ ಈ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ವ್ಯಾಲ್ಯೂ ಏನಾಗಿರ್ತಾವ ಅಂತ ನೋಡ್ತೀವಿ. ಏನ್ರಿ 0, 30, 45, 60 ಮತ್ತೆ 90 ಡಿಗ್ರಿ ಏನಪ್ಪಾ ಅಂತಂದ್ರೆ ವ್ಯಾಲ್ಯೂಸ್ ಗೆ ಈ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ವ್ಯಾಲ್ಯೂ ಏನಾಗಿರ್ತಾವ ಅಂತ ಹೇಳಿ ನಾವಿಲ್ಲಿ ಓದ್ತೀವಿ. ನಂತರ ಏನಪ್ಪಾ ಅಂದ್ರೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್, ನಾವು ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅನ್ನ ನೋಡಿದೀವಿ. ಏನ್ರಿ a+b² a-b² a² - b², ಈ ರೀತಿಯಾಗಿ 9 ರಿಂದ 10 ಫಾರ್ಮುಲಾ ನಾವು 9th ಒಳಗನ್ನ ನಾವು ಇದನ್ನ ಓದಿದೀವಿ. ಇಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅನ್ನ ನೋಡ್ತೀವಿ. ಇದ್ರ 3 ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಬರ್ತಾವ. ಯಾವಪ್ಪ ಅಂದ್ರೆ sin² x + cos² x = 1 plus tan square x equal to secant square x, sorry, 1 plus tan square x equal to secant square x, next 1 plus cot square x equal to cosecant square x. ಈ ಟಾಪಿಕ್ ಈ ಒಂದು 3 ಐಡೆಂಟಿಟೀಸ್ ಅನ್ನ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಒಳಗ ನೋಡ್ತೀವಿ. ನಂತರ 9th ಚಾಪ್ಟರ್ ನಾನು ನಿಮ್ಗೆ ಆಗ್ಲೇ ಹೇಳಿದಂಗ ಇದಕ್ಕೆ ಸಂಬಂಧಪಟ್ಟಂತದ್ದು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿಯನ್ನು ನಾವು ಆಲ್ರೆಡಿ ಓದ್ಕೊಂಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗ ನಮಗ ಅದನ್ನ ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಓದ್ತೀವಿ. ಅದರೊಳಗೆ ಇರೋದು ಒಂದೇ ಟಾಪಿಕ್, ಅದು ಯಾವ್ದಪ್ಪ ಅಂದ್ರೆ ಹೈಟ್ ಅಂಡ್ ಡಿಸ್ಟೆನ್ಸ್. ಯಾವ್ದಾದ್ರು ಒಂದೇ ಏನಪ್ಪಾ ಅಂತಂದ್ರೆ ಹೈಟ್ ಕಂಡಿಡಿ, ಯಾವ್ದಾದ್ರು ಒಂದ್ರದ್ದು ಹೈಟ್ ಕಂಡಿಡಿ ಅಂತಾನೆ. ಯಾವ್ದ್ರಿ ಒಂದು ಬಿಲ್ಡಿಂಗ್ ಹೈಟ್ ಕಂಡಿಡಿ ಅಂತಾನ, ಇಲ್ಲಾಂದ್ರೆ ಒಂದು ಟವರ್ ಹೈಟ್ ಕಂಡಿಡಿ ಅಂತಾನ, ಅಥವಾ ಒಂದು ಏನ್ರಿ ಎಲೆಕ್ಟ್ರಿಕ್ ಪೋಲ್ ಹೈಟ್ ಕಂಡಿಡಿ ಅಂತಾನ, ಅಥವಾ ಒಂದು ಏನ್ರಿ ಫ್ಲಾಗ್ ಪೋಲ್ ಇರ್ತಲ್ಲ ಅದ್ರ ಹೈಟ್ ಕಂಡಿಡಿ ಅಂತ ಹೇಳ್ತಾನ. ಸೊ ಈ ರೀತಿಯಾಗಿ ಏನಂದ್ರೆ ಒಂದು ಸ್ಟ್ಯಾಚ್ಯೂ ಹೈಟ್ ಕಂಡಿಡಿ ಅಂತ ಹೇಳ್ತಾನ, ಅಥವಾ ಒಂದು ಡಿಸ್ಟೆನ್ಸ್ ಅನ್ನ ಕಂಡಿಡಿತಾನ. ಒಬ್ಬ ಮನುಷ್ಯ ಒಂದು ಆಬ್ಜೆಕ್ಟ್ ಅನ್ನ ಸ್ವಲ್ಪ ದೂರದಿಂದ ನೋಡ್ಲಿಕ್ಕತ್ತಾನ, ಅವ ಎಷ್ಟು ದೂರದಿಂದ ನೋಡ್ಲಿಕ್ಕತ್ತಾನ ಅಂತ ಹೇಳಿ ಈ ತರ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನ. ನಂತರ 10th ಟಾಪಿಕ್ ಯಾವ್ದಪ್ಪ ಅಂದ್ರೆ ಸರ್ಕಲ್ಸ್. ಟ್ರಿಗ್ನಾಮೆಟ್ರಿ ಮೇಲೆ 2 ಟಾಪಿಕ್ ಅದಾವು, ಒಂದು ಸರ್ಕಲ್ಸ್ ಒಂದು ಟ್ರಯಾಂಗಲ್ಸ್ ಆಲ್ರೆಡಿ ನೋಡಿದ್ವಿ. ಈಗ ಏನಪ್ಪಾ ಅಂದ್ರೆ ಸರ್ಕಲ್ಸ್. ಈ ಸರ್ಕಲ್ಸ್ ಒಳಗೆ ಏನ್ ನೋಡ್ತೀವಿ ಅಂದ್ರೆ ಟ್ಯಾಂಜೆಂಟ್ ಟು ಎ ಸರ್ಕಲ್. ಈಗ ನಾವು ಸರ್ಕಲ್ಸ್ ಬಗ್ಗೆ ನಾವು ಅದರ ಪಾರ್ಟ್ಸ್ ಎಲ್ಲ ಇದಕ್ಕಿಂತ ಮುಂಚೆ ಓದ್ಕೊಂಡಿದೀವಿ. ಇದ್ರೊಳಗೆ ಏನ್ ನೋಡ್ತೀವಿ ಅಂತಂದ್ರೆ ಸರ್ಕಲ್ಗೆ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡೋದು ಟ್ಯಾಂಜೆಂಟ್ಗೆ ಸರ್ಕಲ್ಗೆ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ತೀವಲ್ಲ, ಆ ಟ್ಯಾಂಜೆಂಟ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರ್ತಾವ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ನಂತರ ಅದ್ರ ನೆಕ್ಸ್ಟ್ ಇದ್ರೊಳಗೆ ನೆಕ್ಸ್ಟ್ ಏನ್ ನೋಡ್ತೀವಿ ಅಂತಂದ್ರೆ ನಂಬರ್ ಆಫ್ ಟ್ಯಾಂಜೆಂಟ್ಸ್ ಫ್ರಮ್ ಎ ಪಾಯಿಂಟ್ ಆನ್ ಎ ಸರ್ಕಲ್. ಒಂದು ಸರ್ಕಲ್ ಮೇಲೆ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಲಿಂದ ಒಂದು ಸರ್ಕಲ್ ಒಳಗಿರುವಂತ ಒಂದು ಸರ್ಕಲ್ ನಿಂದ ಎಕ್ಸ್ಟರ್ನಲ್ ಪಾಯಿಂಟ್ ಲಿಂದ ಸರ್ಕಲ್ಗೆ ಎಷ್ಟು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ತೀವಿ ಅನ್ನೋದ್ರ ಅದನ್ನ ನಾವಿಲ್ಲಿ ಓದ್ತೀವಿ. ಇದ್ರ ಮೇಲೆ ಒಂದು ಥಿಯರಮ್ ಬರ್ತೈತಿ. ಆ ಥಿಯರಮ್ ನಮ್ಗೆ ಏನಪ್ಪಾ ಅಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಲಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿ. 2 ಅಥವಾ 3 ಮಾರ್ಕ್ಸ್ಗೆ ಇದನ್ನ ನಮ್ಗೆ ಗ್ಯಾರಂಟಿ ಏನಪ್ಪಾ ಅಂತಂದ್ರೆ ಇದೇ ನಮ್ಮ ಎಕ್ಸಾಮಿಗೆ ಅಪಿಯರ್ ಆಗ್ತೈತಿ. ಓಕೆ, ಸೊ ನಂತರ 11ನೇ ಟಾಪಿಕ್ ಏನ್ರಿ ಮೆನ್ಸುರೇಷನ್ ಸಂಬಂಧಪಟ್ಟಿದ್ದು ಯಾವ್ದಪ್ಪ ಅಂದ್ರೆ ದಟ್ ಇಸ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್. ಸಾರಿ, ಇದೇನಪ್ಪಾ ಅಂದ್ರೆ ಸರ್ಕಲ್ ಗೆ ಸಂಬಂಧಪಟ್ಟಂತದ್ದೈತಿ. ಏನ್ರಿ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್. ಸರ್ಕಲ್ ಬಗ್ಗೆ ನಾವೇನು ಓದಿದ್ವಿ ಅಂತಂದ್ರೆ ಅದ್ರ ಪೆರಿಮೀಟರ್ ಮತ್ತೆ ಏರಿಯಾ ಓದಿದ್ವಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಪೂರ್ತಿ ಏರಿಯಾ ನಾವು ಕಂಡುಹಿಡಿಯೋದನ್ನ ನೋಡಲ್ಲ, ಏನ್ ಕಂಡುಹಿಡಿಯೋದನ್ನ ನೋಡ್ತೀವಿ ಅಂತಂದ್ರೆ ಏರಿಯಾಸ್ ಆಫ್ ಸೆಕ್ಟರ್ ಅಂಡ್ ಸೆಗ್ಮೆಂಟ್ ಆಫ್ ಎ ಸರ್ಕಲ್. ಒಂದ್ ಸರ್ಕಲ್ ಸೆಕ್ಟರ್ ಮತ್ತೆ ಸೆಗ್ಮೆಂಟ್ ಏರಿಯಾ ಯಾವ ರೀತಿ ಫೈಂಡ್ ಮಾಡೋದು ಅನ್ನೋದನ್ನ ನಾವೆಲ್ಲಿ ಏನಪ್ಪಾ ಅಂತಂದ್ರೆ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಟಾಪಿಕ್ ಒಳಗ ನೋಡ್ತೀವಿ. ನಂತರ ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂತಂದ್ರೆ 12ನೇದು ಸರ್ಫೇಸ್ ಏರಿಯಾಸ್ ಅಂಡ್ ವ್ಯಾಲ್ಯೂಮ್ಸ್. ಏನ್ರಿ ಮೆನ್ಸುರೇಷನ್ ಟಾಪಿಕ್. ಇದನ್ನ ಆಲ್ರೆಡಿ ಏನಪ್ಪಾ ಅಂದ್ರೆ 9th ಸ್ಟ್ಯಾಂಡರ್ಡ್ ಒಳಗೆ ಇದನ್ನ ನಾವು ನೋಡಿದೀವಿ. ಓಕೆ, ಜಸ್ಟ್ ಏನಪ್ಪಾ ಅಂದ್ರೆ ಬೇರೆ ಸಾಲಿಡ್ಸ್ ಇದ್ದು ಸರ್ಫೇಸ್ ಏರಿಯಾ ಮತ್ತೆ ವ್ಯಾಲ್ಯೂಮ್ ಅನ್ನ ಫೈಂಡ್ ಮಾಡೋದು ನೋಡಿದ್ವಿ. ಬಟ್ ಇಲ್ಲಿ ಏನಾಗಿರ್ತೈತೆ ಅಂತಂದ್ರೆ ಇಂಡಿವಿಜುವಲ್ ಆಗಿರಲ್ಲ, ಕಾಂಬಿನೇಷನ್ಸ್ ಆಫ್ ಸಾಲಿಡ್ಸ್ ಇರ್ತೈತೆ. ಓಕೆ, ಅದ್ರೊಳಗೆ 2 ಟಾಪಿಕ್ ಬರ್ತಾವು. ಏನಪ್ಪಾ ಅಂದ್ರೆ ಸರ್ಫೇಸ್ ಏರಿಯಾಸ್ ಆಫ್
ಕಾಂಬಿನೇಷನ್ ಆಫ್ ಸಾಲಿಡ್ಸ್. ಏನಪ್ಪಾ ಅಂದ್ರೆ ಒಂದು ಕ್ಯೂಬ್ಗೆ ಮೇಲೆ ಏನಪ್ಪಾ ಅಂದ್ರೆ ಹೆಮಿಸ್ಫಿಯರ್ ಇಡ್ತಾನ, ಅಥವಾ ಒಂದು ಹೆಮಿಸ್ಫಿಯರ್ ಮೇಲೆ ಏನಪ್ಪಾ ಅಂದ್ರೆ ಒಂದು ಕೋನ್ ಇಡ್ತಾನ. ಈ ರೀತಿ ಏನಪ್ಪಾ ಅಂದ್ರೆ ಕಾಂಬಿನೇಷನ್ಸ್ ಆಫ್ ಸಾಲಿಡ್ಸ್ ಸರ್ಫೇಸ್ ಏರಿಯಾ ಅನ್ನ ಫೈಂಡ್ ಮಾಡೋದನ್ನ ನಾವು ನೋಡ್ತೀವಿ. ಅದರ ಜೊತೆಗೆ ವ್ಯಾಲ್ಯೂಮ್ ಆಫ್ ಕಾಂಬಿನೇಷನ್ಸ್ ಆಫ್ ಸಾಲಿಡ್ಸ್, ಈ ಕಾಂಬಿನೇಷನ್ಸ್ ಆಫ್ ಸಾಲಿಡ್ಸ್ ವ್ಯಾಲ್ಯೂಮ್ ಅನ್ನ ಫೈಂಡ್ ಮಾಡೋದನ್ನ ಈ ಒಂದು ಟಾಪಿಕ್ ಒಳಗ ನಾವು ನೋಡ್ತೇವೆ. ನಂತರ 13ನೇ ಟಾಪಿಕ್ ಸ್ಟ್ಯಾಟಿಸ್ಟಿಕ್ಸ್. ಇದರೊಳಗ ಮೀನ್ ಆಫ್ ಗ್ರೂಪ್ ಡಾಟಾ, ಮೋಡ್ ಆಫ್ ಗ್ರೂಪ್ ಡಾಟಾ, ಮೀಡಿಯನ್ ಆಫ್ ಗ್ರೂಪ್ ಡಾಟಾ ಅನ್ನ ನಾವಿಲ್ಲಿ ನೋಡ್ತೀವಿ. ಇದಕ್ಕಿಂತ ಮುಂಚೆ ಮೀನ್, ಮೋಡ್, ಮೀಡಿಯನ್ ನಾವು ಕಲ್ತಿದೀವಿ, ನೋಡಿದೀವಿ. 9th ಸ್ಟ್ಯಾಂಡರ್ಡ್ ಒಳಗೆ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. ಬಟ್ ಅಲ್ಲಿ ಗ್ರೂಪ್ ಡಾಟಾ ಇದ್ದಲ್ರಿ, ಅನ್ಗ್ರೂಪ್ ಡಾಟಾ ಇತ್ತು, ಅಥವಾ ರಾ ಡಾಟಾದ ಏನಪ್ಪಾ ಅಂದ್ರೆ ನಾವು ಅದನ್ನ ಫೈಂಡ್ ಮಾಡಿದ್ವಿ. ಬಟ್ ಈ ಒಂದು ಟಾಪಿಕ್ ಒಳಗ ಗ್ರೂಪ್ ಡಾಟಾದು ಮೀನ್, ಮೋಡ್, ಮೀಡಿಯನ್ ಅನ್ನ ಫೈಂಡ್ ಮಾಡೋದನ್ನ ಹೆಂಗಂತ ಹೇಳಿ ನೋಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಟಾಪಿಕ್ ಲಾಸ್ಟ್ ಒನ್, ಅದು ಏನಪ್ಪಾ ಅಂತಂದ್ರೆ ಪ್ರೊಬಬಿಲಿಟಿ. ಅಗದಿ ಈಸಿ ಟಾಪಿಕ್ ರೀ. ಇದೇನಪ್ಪಾ ಅಂದ್ರೆ ಇದ್ರ ಮೇಲೆ 1 ಅಥವಾ 2 ಮಾರ್ಕ್ಸ್ ಇಂದ ಅಷ್ಟೇ ಕೇಳಿರ್ತಾನ. ಅದು ಈಸಿಯಾಗಿ ನಾವೇನಂದ್ರೆ ಇದನ್ನ ತಗೋಬಹುದು. ಇದ್ರ ಒಂದೇ ಒಂದು ಟಾಪಿಕ್ ಓದ್ತೀವಿ, ಅದು ಯಾವ್ದಪ್ಪ ಅಂದ್ರೆ ಪ್ರೊಬಬಿಲಿಟಿ ಎ ಥೆರಾಟಿಕಲ್ ಅಪ್ರೋಚ್. ಥೆರಾಟಿಕಲ್ ಆಗಿ ನಾವೇನಂತಂದ್ರೆ ಪ್ರೊಬಬಿಲಿಟಿ ಯಾವ ರೀತಿ ಫೈಂಡ್ ಮಾಡಬೇಕು ಅನ್ನೋದನ್ನ ನಾವೇನಂತಂದ್ರೆ ಈ ಒಂದು ಟಾಪಿಕ್ ಒಳಗ ಡಿಸ್ಕಸ್ ಮಾಡ್ತೇವೆ. ಓಕೆ, ಸೊ ಇದಿಷ್ಟು ಏನಾಗಿತ್ತು ಅಂತಂದ್ರೆ ನಮ್ಮ ಸಿಲೆಬಸ್ ಆಗಿತ್ತು. ಸೊ 1ನೇ ಚಾಪ್ಟರ್ ಲಿಂದ ಹಿಡಿದು 14ನೇ ಚಾಪ್ಟರ್ ತನಕ ಏನಪ್ಪಾ ಅಂತಂದ್ರೆ ನಮ್ಮ ಪೂರ್ತಿ ಸಿಲೆಬಸ್ ಏನಂತಂದ್ರೆ ಇದಾಗಿತ್ತು. ಓಕೆ, ಸೊ ಇದನ್ನ ಏನ್ ಮಾಡ್ರಿ ಅಂತಂದ್ರೆ ನೀಟ್ ಆಗಿ ಬರೆದು ನಿಮ್ಮ ಹತ್ರ ಇಟ್ಕೊಳ್ರಿ, ಅಥವಾ ನೀವು ಓದುವಂತಹ ಗೋಡೆ ಮೇಲೆ, ನೀವು ಓದುವಂತಹ ಪ್ಲೇಸ್ ಒಳಗ ನಿಮ್ಮ ಗೋಡೆಗೆ ಎದುರುಗಡೆ ಕಾಣೋ ತರ ಏನಂದ್ರೆ ಹಚ್ಕೊಳ್ರಿ. ಪ್ರತಿಯೊಂದು ಟಾಪಿಕ್ ಆದ ನಂತರ ಏನಪ್ಪಾ ಅಂದ್ರೆ ಅದನ್ನ ಟಿಕ್ ಮಾಡ್ತಾ ಹೋಗ್ರಿ. ಇದರಿಂದ ನಮ್ಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತೈತಿ, ನಾವು ಇಷ್ಟು ಟಾಪಿಕ್ ಕಂಪ್ಲೀಟ್ ಮಾಡಿದೀವಿ ಅಂತಂದೇಳಿ. ಇದು ಇನ್ನೂ ಏನಪ್ಪಾ ಅಂದ್ರೆ ನಮ್ಗೆ ಹೆಚ್ಚಿಗೆ ಓದ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಸಹಾಯ ಮಾಡ್ತೈತಿ. ಓಕೆ, ಸೊ ಇನ್ನು ಬಳಕ ನಿಮ್ಗೆ ಯಾವುದೇ ಒಂದು ಟಾಪಿಕ್ ಅನ್ನ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವು ಯಾವುದೇ ರೀತಿಯಾದಂತ ಸಂಕೋಚ ಇಟ್ಕೊಳ್ಳಾರ್ದಂಗ ಏನಪ್ಪಾ ಅಂತಂದ್ರೆ ಹೆಸಿಟೇಟ್ ಮಾಡ್ಕೊಳ್ಳಾರ್ದೆ ಏನಂತಂದ್ರೆ ನೀವು ನನಗೆ ಕೇಳ್ಬೋದು. ಸೊ ನಿಮ್ಮ ಡೌಟ್ಸ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಾದ್ರೂ ಹಾಕ್ರಿ, ಅಥವಾ ವಾಟ್ಸ್ಆಪ್ ಮೂಲಕ ಆದ್ರೂ ನಮ್ಗೆ ತಿಳಿಸ್ರಿ. ಓಕೆ, ನಿಮ್ಮ ಜೊತೆಗೆ ಯಾವಾಗಲೂ ನಾನು ಇರ್ತೀನಿ ಅಂತಂದು ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೇನೆ.